ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಆಗುವಂತಹ ಯಾವುದಾದ್ರೂ ವಿದ್ಯೆ ಇದೆಯಾ ಅಂತ ನನ್ನ ಕೇಳಿದ್ರೆ ನಾನು ಹೇಳೋದು ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾವುದು ಅಂದ್ರೆ ಆಧ್ಯಾತ್ಮ. ಹೌದು. ಆಧ್ಯಾತ್ಮ ಅನ್ನೋದು ವಿದ್ಯೆನ ಅಥವಾ ಜೀವನ ಶೈಲಿನ ಅನ್ನೋ ಗೊಂದಲದಲ್ಲೇ ಇವತ್ತು ತುಂಬಾ ಜನ ನಾವಿದ್ದೀವಿ. ಆದ್ರೆ ಈ ಗೊಂದಲಗಳಿಂದ ನಿಮಗೆ ಉತ್ತರ ಸಿಗೋದಕ್ಕೆ, ಸ್ಪಷ್ಟತೆ ಸಿಗೋದಕ್ಕೆ, ಬರೀ ನಿಮಗೆ ಆಧ್ಯಾತ್ಮದ ಬಗ್ಗೆ ಸ್ಪಷ್ಟತೆ ಸಿಗೋದು ಮಾತ್ರ ಅಲ್ಲದೆ ಯಾವ ಸಾಧನೆಗಳನ್ನ ಮಾಡಬೇಕು, ಹಂತ ಹಂತವಾಗಿ ಹೇಗೆ ನಾವು ಆಧ್ಯಾತ್ಮದ ಅಭ್ಯಾಸಗಳನ್ನ ರೂಢಿಸ್ಕೋಬೇಕು, ನಮ್ಮ ಬದುಕಿನ ಶೈಲಿಯಲ್ಲಿ ದಿನನಿತ್ಯದ ನಮ್ಮ ಡೈಲಿ ರೊಟೀನಲ್ಲೂ ಕೂಡ ಯಾವ ರೀತಿ ನಾವು ಆಧ್ಯಾತ್ಮವನ್ನ ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯಾರಿಗೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದೆ ಅವರಿಗೋಸ್ಕರ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮ ಆಧ್ಯಾತ್ಮದ ತರಬೇತಿ ಶುರುವಾಗ್ತಾ ಇದೆ. ಆಲ್ರೆಡಿ 1 ವರ್ಷ ಕಂಪ್ಲೀಟ್ ಆಗಿ ಈಗ ನಮ್ಮ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜೂನ್ ತಿಂಗಳಿಂದ ಇದು ಶುರುವಾಗ್ತಾ ಇದೆ. ಆದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಈಗ ಶುರುವಾಗಿದೆ. ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಕೃಷ್ಣನ ಸೂತ್ರಗಳು, ಮಹಾಬಲ ಸೀತಾಳಭಾವಿ ಸರ್ ಬರ್ತಿರೋದು. 2 ತಂತ್ರ ಆಯ್ತಲ್ವಾ? ಅರ್ಜುನನ್ ಪ್ರೆಷರ್ಗೆ ಕೃಷ್ಣ ಹೇಳಿದ್ದು. ಈಗ 3ನೇ ತಂತ್ರಕ್ಕೆ ಹೋಗೋಣ. ಏನು? 1 ಬಾಡಿ ಮೈಂಡ್, 2ನೇದು ಬುದ್ಧಿ, 3ನೇದು ಸ್ಪಿರಿಚುವಲ್. ನನ್ನ ಪ್ರಕಾರ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ವೆರಿ ಪವರ್ಫುಲ್. ಆಯ್ತಾ? ಏನು? ಆಧ್ಯಾತ್ಮಿಕ ನೆಲೆಯಲ್ಲಿ ಒತ್ತಡದಿಂದ ಹೊರಬರೋಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾರೆ. ನಿನ್ನನ್ನ ಸರ್ವಶಕ್ತನಾಗಿ ಸಮರ್ಪಿಸು. ನೀನು ನೀನಲ್ಲ, ನನ್ನ ಕೈಯ ದಾಳ ಎಂದು ತಿಳಿ. ಅಂದ್ರೆ ಸರೆಂಡರ್ ಅಂತ ಹೇಳ್ತೀನಿ ಗೊತ್ತಾ ನಾನು. ಶರಣಾಗಿ, ಸರೆಂಡರ್ ಆಗಿ, ಅವನಿಗೆ ಬಿಡಿ, ಅವ್ನು ನೋಡ್ಕೊಳ್ತಾನೆ, ತಂತಾನೆ ಆಗತ್ತೆ ಅಂತ ಹೇಳ್ತಾ ಇರ್ತೀನಿ ಗೊತ್ತಾ. ಯಾಕೆ ಬಂದಿದೆ ನಾನು ಹಂಗೆ ಹೇಳೋದು ಅಂದ್ರೆ, ನನ್ನ ಲೈಫಲ್ಲಿ ಅವನೇ ನೋಡ್ಕೊಳ್ತಾ ಇರೋದು, ಅವನಿಗೆ ಬಿಟ್ಟಿದ್ದೀನಿ. ಸುಮ್ಮನೆ ಕೂತಿಲ್ಲ. ಐ ಆಮ್ ಡೂಯಿಂಗ್ ಮೈ ವರ್ಕ್ ಅಂಡ್ ಐ ಸರೆಂಡರ್ ಮೈ ಆಲ್ ದ ರಿಸಲ್ಟ್ಸ್ ಟು ದ ಗಾಡ್ ಅಂತ. ಆಯ್ತಾ? ಅಂದ್ರೆ ನಾವು ಎಲ್ಲ ರಿಸಲ್ಟ್ನ ಭಗವಂತನ ಮೇಲೆ ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಹಾನೆಸ್ಟ್ ಆಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಐ ವರ್ಕ್. ಖುಷಿಯಿಂದ ಮಾಡ್ತೀನಿ, ಸಂತೋಷವಾಗಿ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಆಯ್ತಾ? ಫಲ ನಾನು ಥಿಂಕ್ ಮಾಡಲ್ಲ. ಎಷ್ಟು ಜನ ಬರ್ತಾರೆ, ಏನು ಬರ್ತಾರೆ, ಏನಾಗ್ತದೆ, ಲಾಭ, ಐ ನೆವರ್ ಥಿಂಕ್. ನಾನು ಅವನಿಗೆ ಸರೆಂಡರ್ ಆಗಿದ್ದೀನಿ. ಯಾಕಂದ್ರೆ ನಂಗೆ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇದು ಕಲಿಸೋದು, ಈ ನಂಬಿಕೆ ಸೃಷ್ಟಿ ಮಾಡೋದು ಯಾವುದು ಅಂದರೆ ಆಧ್ಯಾತ್ಮ. ಸೊ ಆಧ್ಯಾತ್ಮ ನಮ್ಮನ್ನ ಸರ್ವಶಕ್ತನಾಗಿ ಮಾಡುತ್ತೆ. ನಾವು ಯಾವಾಗ ನಾನು ಗಾಳಿಪಟ, ನನ್ನ ಸೂತ್ರ ನಿನ್ನ ಕೈಯಲ್ಲಿದೆ ಅಂತ ಯಾಕೆ ಹೇಳ್ತಾರೆ ಅಲ್ವಾ? ಅದೇ ಥರನೇ ನೀನು ನನ್ನ ದಾಳ ಅಂತ ನೀನು ತಿಳ್ಕೊಂಬಿಡು. ನೀನು ಕೊಲ್ಲಬೇಕಾಗಿರೋರ್ನೆಲ್ಲ ಈಗಾಗಲೇ ನನ್ನಿಂದ ಅವ್ರು ಸತ್ತಿದ್ದಾರೆ. ನೀನು ಕೊಲ್ಲುವುದು ನೆಪಕ್ಕೆ ಮಾತ್ರ. ಕರ್ತವ್ಯದ ಬಗ್ಗೆ ನಿನಗಿರುವ ಎಲ್ಲಾ ಪೂರ್ವಗ್ರಹಗಳಿಂದ ಹೊರಗೆ ಬಾ. ಆತ್ಮೋದ್ಧಾರಕ್ಕೆ ಶರಣಾಗುವುದೇ ಪರಿಣಾಮಕಾರಿಯಾದ ಉಪಾಯ. ನನಗೆ ಎಲ್ಲವನ್ನೂ ಒಪ್ಪಿಸಿ ಶರಣಾಗು. ಎಲ್ಲರಲ್ಲೂ ಸಾಮರ್ಥ್ಯವಿದೆ, ಎಲ್ಲರ ಹತ್ರ ಸಾಮರ್ಥ್ಯ ಇದೆ. ಆದ್ರೆ ಅದನ್ನ ಯಾರು ತಿಳ್ಕೊಳ್ತಾರೆ ಅವ್ರು ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಬಳಸ್ಕೊಳ್ಳಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾರೆ. ಒತ್ತಡರಹಿತ ಬದುಕಿಗೆ ಶಾಂತಿ ಮುಖ್ಯ. ಒತ್ತಡದಿಂದ ನಾವು ಬದುಕ್ತಿದೀವಿ ಅಂದ್ರೆ ಶಾಂತಿ ಮುಖ್ಯ. ಆದ್ರೆ ಕೆಲಸ ಬಿಟ್ಟು ಕುಳಿತರೆ ಶಾಂತಿ ಸಿಗುತ್ತದೆ ಅಥವಾ ಒತ್ತಡ ನಿವಾರಣೆ ಆಗುತ್ತದೆ ಅನ್ನೋದು ಸುಳ್ಳು. ನನ್ಗೆ ಸ್ವಲ್ಪ ರೆಸ್ಟ್ ಬೇಕು, ನಾನು ಸ್ವಲ್ಪ ಬ್ರೇಕ್ ತಗೊಂತೀನಿ, ಒಂಚೂರು ರೆಸ್ಟ್ ಮಾಡ್ತೀನಿ, ಒಂದ್ ಸ್ವಲ್ಪ ಕೆಲಸ ಬಿಟ್ಬಿಟ್ಟು ಆರಾಮಾಗಿರ್ತೀನಿ ಅಂದ ತಕ್ಷಣ ಶಾಂತಿ ಸಿಗಲ್ಲ. ಅದನ್ನ ಯಾರು ನಿಭಾಯಿಸೋಕೆ ಆ ಒಂದು ಏನ್ ಹೇಳ್ತಾರೆ, ಒತ್ತಡವನ್ನ ನಿಭಾಯಿಸೋಕೆ ಶಕ್ತಿಯನ್ನ ಪಡ್ಕೊಂಡಿರ್ತಾರೆ, ಸಾಮರ್ಥ್ಯ ಎಲ್ಲರ ಹತ್ರ ಇದೆ. ಆ ಸಾಮರ್ಥ್ಯವನ್ನ ತಿಳ್ಕೊಂಡವರು ಮಾತ್ರ ಒತ್ತಡವನ್ನ ಶಾಂತಿನ ಪಡ್ಕೊಳ್ತಾರೆ. ಕರ್ತವ್ಯದಿಂದ ದೂರ ಹೋದ್ರೆ ನೆಮ್ಮದಿಯಿಂದ ಇರ್ಬೋದು ಅನ್ನೋದು ಎಲ್ಲೂ ಭಗವದ್ಗೀತೆ ಹೇಳಿಲ್ಲ. ನೋಡಿ, ಭಕ್ತಿ ಮಾರ್ಗಕ್ಕೆ ಬಂದ್ಬಿಟ್ರೆ ಕೆಲಸ ಕಾರ್ಯ ಇದ್ ಮಾಡಲ್ಲ, ಬಿಟ್ಬಿಡ್ತೀವಿ ಅಂತೀವಲ್ಲ, ಎಲ್ಲೂ ಕೃಷ್ಣ ಹೇಳಿಲ್ಲ. ಕರ್ತವ್ಯನೇ ಮುಖ್ಯ ಅನ್ನೋದೇ ಕೃಷ್ಣ ಹೇಳ್ಕೊಂಡ್ ಬಂದಿರೋದು, ಗುರಿ ಬಗ್ಗೆನೆ ಕೃಷ್ಣ ಹೇಳ್ಕೊಂಡ್ ಬಂದಿರೋದು ಅಂದ್ಮೇಲೆ ಭಕ್ತಿ ಮಾರ್ಗ ನಮ್ಮನ್ನ ಬೆಳ್ಸತ್ತಾ ಕೆಳಗಡೆ ಮಾಡತ್ತಾ ನೀವೇ ಯೋಚನೆ ಮಾಡಿ. ಸೊ ಸಮರ್ಪಣೆಯ ಈ ತಂತ್ರವನ್ನು ನಾವು ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೋಬಹುದು ನಾವು ನಮ್ಮ ಒತ್ತಡದ ಲೈಫಲ್ಲಿ. ಒತ್ತಡಕ್ಕೆ ಒಳಗಾಗಿ ಮನಸ್ಸು ಮತ್ತು ಬುದ್ಧಿ ಎರಡೂ ಕೈ ಕೊಟ್ಟಾಗ, ಯೋಗಾನೂ ಮಾಡಿದೆ ಮ್ಯಾಮ್, ನಾನು ಫೋಕಸ್ಡ್ ಆಗಿದ್ದೀನಿ ಮ್ಯಾಮ್, ನನ್ನ ಮನಸ್ಸು ನನ್ನ ಕೈಯಲ್ಲಿ ಸಿಗ್ತಾ ಇಲ್ಲ, ನನಗೆ ಬುದ್ಧಿ ಏನು ಯೋಚನೆ ಮಾಡಕ್ ಆಗ್ತಾ ಇಲ್ಲ ಅಂದಾಗ ಕೊನೆಗಿರುವಂತಹ ತಂತ್ರ ಶರಣಾಗತಿ. ದ್ರೌಪದಿ ವಸ್ತ್ರಾಪರಣ ಓಕೆ, ಶರಣಾಗತಿ ಆಗಿದ್ದು. ಎಲ್ಲವೂ ಕೂಡ ಶರಣಾಗತಿ ಆದಾಗ ಎಷ್ಟೋ ಮ್ಯಾಜಿಕ್ ಅಂಡ್ ಮಿರಾಕಲ್ಸ್ ನಡೆಯುತ್ತೆ. ಹಾಗಾಗಿ ಮನಸ್ಸು ಮತ್ತು ಬುದ್ಧಿ ಎರಡೂ ಕೈ ಕೊಟ್ಟಾಗ ಕೊನೆಯ ಉಪಾಯವೆಂದಂತೆ ದೇವರನ್ನು ಮೊರೆ ಹೋಗುವುದು
ನಾವು ಮಾಡಬೇಕಾಗಿರೋ ಕೆಲಸ. ಇಲ್ಲಿ ದೇವರಿಗೆ ಸಮಸ್ಯೆ ಬಗೆಹರಿಸುವ ಶಕ್ತಿ ಇದೆಯೋ ಇಲ್ಲವೋ ಅನ್ನೋದು ಮುಖ್ಯ ಅಲ್ಲ. ಯಾವುದೋ ಒಂದು ಶಕ್ತಿಗೆ ನಾವು ಶರಣಾಗುವುದು ಮುಖ್ಯ. ಆಗ ಮನಸ್ಸು ಹಗುರವಾಗುತ್ತದೆ. ಮಾಡುವವನು ಅವನೇ, ಮಾಡಿಸುವವನು ಅವನೇ, ನಾನು ನೆಪ ಮಾತ್ರ ಎಂದು ತಿಳಿದುಕೊಂಡರೆ ಒತ್ತಡ ನಮ್ಮನ್ನು ಹೆಚ್ಚು ಬಾಧಿಸುವುದಿಲ್ಲ. ಈ ಆಧ್ಯಾತ್ಮ ಮಾರ್ಗವನ್ನು ಎಲ್ಲರೂ ಒಪ್ಪಲ್ಲ, ಆದರೆ ನಂಬಿಕೆ ಇರುವವರಲ್ಲಿ ಇದು ಕೆಲಸ ಮಾಡುವುದು ನಿಶ್ಚಿತ. ಅರ್ಜುನನಿಗೆ ಕೃಷ್ಣನಲ್ಲಿ ನಂಬಿಕೆ ಇತ್ತು, ಹಾಗಾಗಿ ಅವನ ಉಪದೇಶ ಕೆಲಸ ಮಾಡಿತು. ಎಷ್ಟು ಜನ ನಮ್ಮ ಸರೆಂಡರ್ ಮೆಡಿಟೇಷನ್ ಮಾಡಿದ್ದೀರಾ? ಸರೆಂಡರ್ ಮೆಡಿಟೇಷನ್ ಅನ್ನೋದು ನಾನು ನನ್ನ ಲೈಫಲ್ಲಿ ಮಾಡಿದಂಥ ಒಂದು ಧ್ಯಾನ. ಅದು ಕೊಟ್ಟಂಥ ರಿಸಲ್ಟು ನನಗೆ ಓಕೆ, ಇದು ಒಂದಿದೆ ಮೆಡಿಟೇಷನಲ್ಲಿ, ಈ ಥರನೂ ಮಾಡ್ಬೋದು ಅಂತ ಅನಿಸಿ ಸರೆಂಡರ್ ಮೆಡಿಟೇಷನ್ ಅಂತ ಹೇಳಿ ನಾನು ಒಂದನ್ನು ಜನಕ್ಕೆ ಹೇಳ್ಕೊಟ್ಟೆ. ಓಕೆ, ಎಷ್ಟು ಜನ ಇದನ್ನು ಕಲ್ತಿದ್ದೀರಾ, ಮಾಡಿದ್ದೀರಾ ಸರೆಂಡರ್ ಮೆಡಿಟೇಷನ್? ನಿಮಗೆ ಸರೆಂಡರ್ ಮೆಡಿಟೇಷನ್ ಆದಮೇಲೆ ಆದಂಥ ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ಬೋದಾ? ಯಾಕೆ ಅಂತಂದರೆ ನನ್ನ ಪ್ರಕಾರ ಫೈನಲ್ ಒತ್ತಡನ ನಿವಾರಣೆ ಮಾಡೋಕ್ಕೆ ಇರುವಂತಹ ಏಕೈಕ ಮಾರ್ಗ ಅದು ಆಧ್ಯಾತ್ಮ. ಅದು ನಮ್ಮನ್ನು ವೀಕ್ ಮಾಡಲ್ಲ, ನಮಗೆ ಆ ಶಕ್ತಿಯನ್ನು ಕೊಡುತ್ತೆ. ಒಂದು ಶಕ್ತಿ ನನ್ನ ಜೊತೆ ಇದೆ ಅನ್ನೋ ಧೈರ್ಯವನ್ನು ಕೊಡುತ್ತೆ. ಕೆಲಸ ಮಾಡಿಸ್ದೆ ಸುಮ್ಮನಿರು, ನಾನು ನೋಡ್ಕೊತೀನಿ ಅಂತ ಹೇಳಲ್ಲ, ನಿನ್ನ ಕೆಲಸ ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ ಅಂತ ಹೇಳುತ್ತೆ. ಸೊ ಇದು ನಮಗೆ ಕ್ಲಾರಿಟಿ ಬರಬೇಕು ಆಧ್ಯಾತ್ಮದಲ್ಲಿ. ಒತ್ತಡ ನಿವಾರಣೆಗೆ ಕೃಷ್ಣನ ಈ 3 ತಂತ್ರಗಳಿಂದ ಮ್ಯಾನೇಜ್ಮೆಂಟ್ಗಳು ಕೂಡ ಕೆಲಸ ಮಾಡ್ತಾ ಇದೆ. ನೌಕರರು ಕಲಿಯುವುದು ಸಾಕಷ್ಟಿದೆ. ನೌಕರರನ್ನು ಒತ್ತಡದಿಂದ ಹೊರತರುವುದು ಹೇಗೆ ಅನ್ನೋದು ಕೃಷ್ಣನ ಜಾಗದಲ್ಲಿ ನಿಂತುಕೊಂಡು ಮ್ಯಾನೇಜ್ಮೆಂಟ್ಗಳು ಮಾಡಬೇಕು. ವರ್ಕರ್ಸ್ ಮೇಲೆ ಪ್ರೆಷರ್ ಹಾಕೋದ್ರಿಂದ ಕೆಲಸ ತಗ್ಸಕ್ಕಾಗಲ್ಲ. ವರ್ಕರ್ಸ್ಗೆ ನಾವು ತಂತ್ರಗಳನ್ನ ಹೇಳ್ಕೊಡ್ಬೇಕು. ನಾವೇ ಒತ್ತಡದಿಂದ ಅದಕ್ಕೆ ಮುಂಚೆ ನಾವು ಫಸ್ಟ್ ಒತ್ತಡದಿಂದ ಹೊರಗೆ ಬರಬೇಕು. ಅರ್ಜುನನ ಜಾಗದಲ್ಲಿದ್ದುಕೊಂಡು ನೌಕರರು ಕಲಿಯಬಹುದು. ಈ 3 ತಂತ್ರಗಳನ್ನು ಏಕಕಾಲಕ್ಕೆ ಅಥವಾ ಒಂದಾದ ಮೇಲೆ ಒಂದಂತೆ ಬಳಸಬಹುದು. ಅರ್ಜುನ ಬಹಳ ಕಠಿಣ ವ್ಯಕ್ತಿ, ಆದ್ದರಿಂದ ಅವನನ್ನು ಒತ್ತಡದಿಂದ ಹೊರತರಲು ಇಷ್ಟೆಲ್ಲ ಪ್ರಯತ್ನ ಬೇಕಾಯಿತು. ನಮ್ಮ ಒತ್ತಡಗಳು ಗಟ್ಟಿತನದ ಎಷ್ಟು ಅಗತ್ಯ ಇದೆ ಅನ್ನೋದ್ರ ಮೇಲೆ ನಾವು ಕೂಡ ನಮ್ಮ ಮನಸ್ಸಿನ ಮಾತು ಕೇಳುವವರೆಗೂ ಕೂಡ, ಬುದ್ಧಿಯ ಮಾತು ಕೇಳುವವರು ಕೂಡ, ಅಥವಾ ದೇವರನ್ನು ನಂಬುವವರು ಕೂಡ ಇದನ್ನು ಪಾಲಿಸಬಹುದು. ಯಾವುದಾದ್ರೂ ಒಂದು ಮಾರ್ಗನ ಅನುಸರಿಸಿ ಒತ್ತಡದಿಂದ ಹೊರಗಡೆ ಬನ್ನಿ. ಒತ್ತಡವನ್ನ ಫೇಸ್ ಮಾಡಿ, ಯುದ್ಧವನ್ನ ಗೆಲ್ಲಿ. ಒತ್ತಡ ಅಂದ್ರೆ ಏನು? ದಿನನಿತ್ಯದ ಕಿರಿಕಿರಿಗಳು. ಯುದ್ಧ ಅಂದ್ರೆ ಏನು? ನನ್ನ ಲೈಫು. ಅದನ್ನ ಗೆಲ್ಲೋಣ. ಆ್ಯಂಡ್ ಗೆಲ್ಲೋಕೆ ಸಾಧ್ಯ ಇದೆ 3 ತಂತ್ರದಿಂದ. ದೇಹ, ಮನಸ್ಸು, ಬುದ್ಧಿ, ಆಧ್ಯಾತ್ಮ, ಇದಿಷ್ಟು ನೀವು ಅಲೈನ್ ಮಾಡಿಕೊಂಡ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ನಾಳೆ ಹೊಸ ಚಾಪ್ಟರ್ ಜೊತೆ ಸಿಗೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆ್ಯಕ್ಚುಲ್ ಆಗಿ ನಂಗೆ ತುಂಬ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ, ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.